ರಿಷಿ ಸರ್, ನನ್ನ ಬಿಟ್ಟೋಗ್ಬೇಡಿ. ನಾನೆಲ್ಲೂ ಹೋಗಲ್ಲ ಕಮಲಿ ಅವರೇ. ಇಡೀ ಜೀವನ ಪೂರ್ತಿ ನಾನು ನಿಮ್ಮ ಜೊತೆನೇ ಇರ್ತೀನಿ. ಮಲಗೆ ಮಲಗೆ ಹೇ ಮಲಗೆ ಮಲಗೆ, ಎದೆಯ ಒಳಗೆ ಎದೆಯ ಒಳಗೆ ನನ್ನ ಪಯಣ ನೀ ಸೆಳೆದ ಕಡೆಗೆ ಇರಲಿ ಗಮನಾಯಿ ಮರುಳ ನಡೆಗೆ. ನೀನು ಕಂಡ ಕನಸಿನ ಮನೆಯಲ್ಲಿ ಒಂದು ಕೋಣೆ ನನಗಿರಲಿ. ಸಾವಿರಾರು ಸವಿ ಸವಿ ಬಯಕೆಗೆ ಹೇಗೆ ನಾನು ವಿವರಣೆ ಬರೆಯಲಿ. ಮಲಗೆ ಮಲಗೆ ಹೇ ಮಲಗೆ ಮಲಗೆ, ಎದೆಯ ಒಳಗೆ ಎದೆಯ ಒಳಗೆ. ಬೇಬಿ, ಯಾಕೆ ಏನಾಯ್ತಮ್ಮ? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದು ಇಷ್ಟೊತ್ತಿನಲ್ಲಿ ಹೊತ್ತು ಗೊತ್ತು ಇಲ್ಲದೆ ಇಷ್ಟೊತ್ತಲ್ಲಿ ಕುತ್ಕೊಂಡು ಕಿಸಿತಾ ಇದ್ದಾರೆ ನನ್ನ ಹೊಟ್ಟೆ ಉರ್ಸಕ್ಕೆ. ನಾನು ಏನು ಮಾಡಲಿ? ಹೊಟ್ಟೆ ಉರಿಸ್ತಾ ಇದ್ದಾರಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಬೇಬಿ, ನೀನು ಊಟ ಮಾಡ್ತೇ ತಾನೆ? ಅಮ್ಮಮ್ಮ, ಅಲ್ಲ, ನೀನು ಸುಮ್ಮನೆ ಕೂಗಾಡಬೇಡ. ಏನಾಯ್ತು ಅಂತ ಹೇಳು. ಆ ಬೀದಿ ಬಿಕಾರಿ ಇನ್ನೂ ಹೊರಗಡೆನೇ ಇದ್ದಾಳೆ. ಬೀದಿ ಬಿಕಾರಿ? ಓ, ಆ ಕಮಲಿ, ಆ ಹಳ್ಳಿ ಗುಗ್ಗು ಕಮಲಿ ಬಗ್ಗೆ ಹೇಳ್ತಾ ಇದ್ಯಾ? ಅಮ್ಮಮ್ಮ, ಇಷ್ಟು ಸಲೀಸಾಗಿ ಹೇಳ್ತಿದ್ದೀರಲ್ಲ, ಅವಳೇ. ನನಗೆ ಗೊತ್ತು ಬೇಬಿ. ಓ, ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ನನ್ನನ್ನು ಏನು ಮಾಡೋದಕ್ಕೆ ಹೇಳ್ತೀಯ ನೀನೀಗ? ಅವಳನ್ನ ಕತ್ ಹಿಡಿದು ಆಚೆ ತಳ್ಳ. ದೊಡ್ಡ ಗಲಾಟೆ ಆಗತ್ತೆ. ಅನ್ಪೂರ್ಣ ಬರ್ತಾಳೆ. ಇದೆಲ್ಲ ಮಾಡಿದ್ದು ನಾವೇ ಅಂತ ಗೊತ್ತಾಗತ್ತೆ. ಹೇಳು, ನಾನೇನು ಮಾಡಲಿ ಇವಾಗ? ಹೇಳು. ನೋಡು ಬೇಬಿ, ಬೀದಿ ನಾಯಿ ಅಂತ ಗೊತ್ತಾದ ಮೇಲೆ ಅದಕ್ಕೆ ಕಲ್ಲು ಹೊಡೆಯೋದು ಬಿಟ್ಟು ನೀನು ಬೀದಿಲಿದ್ರೇನೆ ವಾಸಿ ಅಂತ ಸುಮ್ಮನಿದ್ಬಿಡ್ಬೇಕು. ಬಿಟ್ಬಿಡು. ಬಟ್ ನನ್ನ ಮನ್ಸು ಒಪ್ತಿಲ್ಲ ಅಮ್ಮಮ್ಮ. ಅವನಲ್ಲಿ ಇಲ್ಲದೆ ಇದ್ದಿದ್ರೆ ಅವಳು ಜುಟ್ಟಿಟ್ಕೊಂಡು ಎಳ್ಕೊಂಡು ಹೋಗ್ತಿದ್ದೆ. ಅವಳಿಗೆ ಏನಾದ್ರು ಅಂದರೆ ಇವನು ಉರ್ಕೋತಾನೆ. ಛೇ, ಎಂತ ಟೈಮ್ ಬಂತು ನನಗೆ. ಏನು ಹೇಳಿದೆ ಬೇಬಿ ನೀನು? ಅವಳಿಗೇನಾದ್ರು ಅಂದರೆ ಇವನು ಉರ್ಕೋತಾನ? ಅಂದರೆ ರಿಷಿ ಅಲ್ಲೇ ಇದ್ದಾನ? ಇಲ್ಲದೆ ಏನು, 3 ಹೊತ್ತು ಅವಳಿಂದನೇ ಬಿದ್ದಿದ್ದಾನಲ್ಲ. ಹಾಗಾದರೆ ನೀನು ಮಾಡಬೇಕಾಗಿರೋ ಕೆಲಸ ಬೇರೆನೇ ಇದೆ ಬೇಬಿ. ಏನಮ್ಮಮ್ಮ ಅದು? ಅವಳನ್ನು ನೀನು ಎಂಥ ಪರಿಸ್ಥಿತಿಲಿ ಹಾಕಬೇಕು ಅಂದರೆ, ಅವಳು 1000 ಸರ್ತಿ ಕೂಗಿದ್ರೂ ಅವಳ ಕೂಗು ಅವನಿಗೆ ಕೇಳಿಸಬಾರ್ದು. ಹಾಗೆ ಯು ಮೀನ್ ಅಮ್ಮಮ್ಮ, ಸುಮ್ಮನೆ ತಾರಾ ಆಂಟಿ ವಿಷಯದಲ್ಲಿ ನಿಮ್ಮ ಮೇಲೆ ಕೋಪ ಮಾಡಿಕೊಂಡೆ. ಐ ನೋ, ಅದರಲ್ಲಿ ನಿಮ್ದೇನೂ ತಪ್ಪಿಲ್ಲ ಅಂತ. ಇವತ್ತು ನೀವು ನಂಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ. ನಂಗಂತೂ ಈಗ ಕನ್ಫರ್ಮ್ ಆಯಿತು, ಯು ಆರ್ ಅ ಜೆಮ್. ಥ್ಯಾಂಕ್ ಯು ಅಮ್ಮಮ್ಮ, ಥ್ಯಾಂಕ್ ಯು ಸೋ ಮಚ್.
ಪಾಪ ಎಷ್ಟು ದೊಡ್ಡವರು ಹರಕೆ ತೀರ್ಸಕ್ಕಾಗದೆ ನೆಲದ ಮೇಲೆ ಊಟ ಮಾಡ್ತಾ ಇದ್ದಾರೆ. ಏನ್ ಹರಕೆ ಸ್ವಾಮಿ ಇದು? ತಮ್ಮ ಮೊಮ್ಮಗಳು ಸುಳುವು ಸಿಕ್ಕಿದ್ರೆ ಮಂಡಿ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ಈಗ ವಯಸ್ಸಾಗಿದೆ ಅಂತ ಬೇಜಾರಲ್ಲಿ ಈ ಹರಕೆ ತೀರಿಸ್ತಾ ಇದ್ದಾರೆ. ಕಮಲಿ, ರಾತ್ರಿ ಎಲ್ಲ ನಿದ್ದೆನೂ ಮಾಡಿಲ್ಲ, ಇದ್ರಾಗೆ ಮಂಡಿ ಸೇವೆ ಮಾಡಕೊಂಡಿದ್ಯಾ? ನಿಂಗೇನ ತಲೆ ಕೆಟ್ಟಾಯ್ತಾ ಕಮಲಿ? ನಿಂಗೆ ನೀವ್ ಹೋಗು. ನಿಂಗೆ ಎಳ್ಳೆಷ್ಟು ಮರ್ವಾದೆ ಕೊಡದೆ ಇರೋರ್ಗೋಸ್ಕರ ನೀನ್ ಮಂಡಿ ಸೇವೆ ಎಲ್ಲ ಮಾಡ್ತಿದ್ಯಾ? ನಿನಗಿನ್ನ ದಡ್ರು ಯಾರು ಇಲ್ಲ ಕಮಲಿ. ನೋಡು, ನನ್ ಮಾತು ಕೇಳು. ನೀನ್ ಅವ್ರ ತಾವ್ ಮಾತಾಡ್ಬೇಕು ಅಂತ ಬಂದಿಯಲ್ವಾ, ಹೋಗ್ ಮಾತಾಡು. ಇಲ್ಲಾಂದ್ರೆ ಸುಮ್ಕೆ ನಡಿ. ನಾನ್ ನಿನಗ್ ಮಂಡಿ ಸೇವೆ ಮಾಡಕ್ಕೆಲ್ಲ ಒಪ್ಪಕ್ಕಿಲ್ಲ. ನಿಂಗೆ ಅಜ್ಜಿ ನನ್ನ ಮೊಮ್ಮಗಳಲ್ಲ ಅಂತ ಹೇಳಿರ್ಬೋದು, ಆದ್ರೆ ಅವ್ರು ಇವತ್ತು ನೆಲದ ಮ್ಯಾಕೆ ಊಟ ಮಾಡ್ತಿರೋದು ಯಾಕೆ ಹೇಳು? ಅವ್ರ ಮೊಮ್ಮಗಳಾಗಿ ನಾನು ಬರ್ದಿರೋ ಪತ್ರ ಓದಿ ನಿಂಗೆ ಅವ್ರ ಮೊಮ್ಮಗಳು ಜೊತೆಲೆ ಅವ್ರೆ ಅಂತ ಅಜ್ಜಿ ನಂಬೋರೆ. ಆ ನಂಬಿಕೆಗೆ ದ್ರೋಹ ಮಾಡಕ್ ನಂಗೆ ಇಷ್ಟ ಇಲ್ಲ. ನಿಂಗೆ ಅವ್ರ ಮೊಮ್ಮಗಳಾಗಿ ಇದನ್ನ ಮಾಡೋದು ನನ್ನ ಕರ್ತವ್ಯ. ಮಂಡಿ ಸೇವೆ ಮಾಡಿದ್ರೆ ಅವ್ರ ನಿಜವಾದ ಮೊಮ್ಮಗಳು ಸಿಗ್ತಾಳೆ ಅಂತ ಅವ್ರು ನಂಬವ್ರೆ. ಆ ನಂಬಿಕೆ ನಿಜ ಆಗ್ಲಿ ನಿಂಗೆ. ಅಯ್ಯೋ ಕಮಲಿ, ಆದ್ರೆ ನೀನ್ ಇದೆಲ್ಲ ಮಾಡ್ತಿದ್ಯಾ ಅಂತ ಅವ್ರಿಗೆ ಗೊತ್ತಿಲ್ವಲ್ಲೇ. ಇದರಿಂದ ನಿಂಗೆ ಏನ್ ಸಿಗ್ತೈತಿ ಹೇಳು? ಹಸ್ಕೊಂಡಿದ್ದಾಗ ಅನ್ನ ಕೊಟ್ಟವ್ರು ಅವರು. ನಿಂಗೆ ಅವ್ರ ಋಣ ತೀರ್ಸಕ್ಕೆ ಲೆಕ್ಕ ನೋಡಕ್ ಹೇಳ್ತೀಯಾ? ರೈತ ತಾನು ಬಿತ್ತೋ ಬೀಜದಿಂದ ಯಾರ ಮನೆಯಾಗ ಅನ್ನ ಆಯ್ತೈತೆ ಅಂತ ಲೆಕ್ಕ ಹಾಕ್ತಾ ಕುಂತ್ರೆ ಯಾರ ಹೊಟ್ಟೆನೂ ತುಂಬಕ್ಕಿಲ್ಲ. ನಿಂಗೆ ನಾನೀಗ ಮಾಡ್ತಿರೋ ಸೇವೆಯಿಂದ ಅಜ್ಜಿ ಮನೆಗೆ ಒಳ್ಳೇದಾದ್ರೆ ಆಟೆ ಸಾಕು. ದ್ಯಾವ್ರೆ, ತಾತಯ್ಯ ಮತ್ತೆ ಮೊಮ್ಮಗಳು ಇಬ್ರುವೆ ವಾಪಸ್ ಮನೆಗೆ ಬರಬೇಕು. ನಿಂಗೆ ನಾನ್ ಮಾಡ್ತಿರೋ ಸೇವೆಗೆ ನೀನ್ ಅಡ್ಡ ಬಂದ್ರೆ ನನ್ ಮ್ಯಾ ಕಾಣೆ. ನೀನಿಲ್ಲೇ ನಿಂತ್ಕ. ನನ್ನ ಋಷಿನ ಓಡಿಸ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದು ಆ ಕಾಳುಗಳು ಇವತ್ತು ಕುಯ್ಯೋ ಮುಯ್ಯೋ ಅಂತ ಕೂಗಾಡುತ್ತೆ ಕಣೆ. ಡನ್ ಅನಿಕಾ,
ಅವಸರ ಪಡಬೇಡ. ಅವಳ ಮಂಡಿಗೆ ಒಂದೊಂದು ಮೊಳೆ ಚುಚ್ಚಿ ರಕ್ತ ಬರೋವರೆಗೂ ಕೆಲಸ ಪೂರ್ತಿ ಆಗಿಲ್ಲ. ಹೇ, ಅಲ್ಲಿ ಬೇರೆ ಯಾರು ಚಪ್ಪಲಿ ಹಾಕೊಳ್ದೆ ಬರ್ತಿಲ್ಲ ತಾನೆ? ಒಂದಿಬ್ರು ಕುಂಕುಮ ಸೇವೆ ಮಾಡಕ್ಕೆ ಅಂತ ಬಂದ್ರು. ಅವ್ರನ್ನ ಮಳೆಗಾಲದಲ್ಲಿ ಕುಂಕುಮ ಎಲ್ಲ ಕುಚ್ಚೋಗ್ಬಿಡತ್ತೆ ಅಂತ ಓಡಿಸ್ಬಿಟ್ವಿ. ಅಬ್ಬಾ, ಫಸ್ಟ್ ಟೈಮ್ ನನ್ನ ಜೊತೆ ಸ್ವಲ್ಪನಾದ್ರೂ ಬುದ್ಧಿ ಇರೋರು ಇದ್ದೀರಲ್ಲ. ಗರ್ಲ್ಸ್, ಇನ್ಮೇಲೆ ನೀವೇ ನನ್ನ ಪಿಲ್ಲರ್ಸ್. ನಿಂಗೆ ನಾನ್ ಮಾಡ್ತಿರೋ ಸೇವೆಗೆ ನೀನ್ ಅಡ್ಡ ಬಂದ್ರೆ ನನ್ ಮ್ಯಾ ಕಾಣೆ. ನೀನಿಲ್ಲ ನಿಂತ್ಕ. ಚಂದ್ರು, ಅಮ್ಮ, ನೀನ್ ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯ್ತಮ್ಮ ಬಂದು. ಕಮಲಿ ಜೊತೆ ಬಂದೆ. ಕಮಲಿನ ನಿಮ್ಮನ್ನ ನೋಡಿ ಮಾತಾಡಬೇಕು ಅಂತ ಮನೆ ಮುಂದೆ ಕಾಯ್ತಾ ನಿಂತಿದ್ಲಮ್ಮ. ಅದಕ್ಕೆ ನಾನೇ ಇಲ್ಲಿ ಕರ್ಕೊಂಡ್ಬಂದೆ. ಈ ಕಮಲಿ ಎಲ್ಲಿದ್ದಾಳಪ್ಪ? ಅದೇ ಗೊತ್ತಿಲ್ಲ ಅಮ್ಮ. ನೀವು ಊಟ ಮಾಡುವಾಗ ನನ್ನ ಜೊತೆ ಇಲ್ಲಿಗೆ ಬಂದ್ಲು. ಆದರೆ ಅವಳು ನಿಂಗೆ ಇಲ್ಲೆಲ್ಲೋ ಇರ್ಬೇಕಮ್ಮ. ಇಲ್ಲೇ ಇದ್ದಾಳ? ಬಾ ಚಂದ್ರ, ನೋಡೋಣ. ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದ್ಲ, ಮತ್ತೆ ಯಾಕೆ ಹಾಗೆ ಹೊರಟೋದ್ಲು? ನೀವು ದೇವಸ್ಥಾನಕ್ಕೆ ಬರುವಾಗ ನಿಮ್ಮ ಕಾರಿಂದ ಓಡ್ ಬಂದ್ಲಮ್ಮ. ಅಮ್ಮ, ಇಲ್ಲೇ ದೇವಸ್ಥಾನದಲ್ಲಿ ಇರಬೇಕು. ನಿಮ್ಮನ್ನ ಮಾತಾಡಿಸ್ದೆ ಅವಳು ಹೋಗಲ್ಲ ಅಮ್ಮ. ಬನ್ನಿ ಹೋಗೋಣ. ಬಾ ಚಂದ್ರ. ಬಿಟ್ಬಿಡ್ಬೇಡ ಕಮ್ಲಿ. ಹರಕೆ ತೀರ್ಸ್ದೇ ಇರೋದಕ್ಕಿನ್ನ ಅರ್ಧದಾಗೆ ಬಿಟ್ಟೋಗೋದು ಕೆಡ್ಕು ಅಂತ ಹೇಳ್ತಾರೆ. ಈಗ ನೀನ್ ಎದ್ರೆ ಅಜ್ಜಿ ಕೋರ್ಕೆನ ಅರ್ಧದಾಗೆ ಬಿಟ್ಟಂಗೆ. ಕಮಲಿ, ಸ್ಯಾನೆ ನೋವಾಯ್ತಿದ್ಯಾ ನವಿ? ನಾನು ಅದಕ್ಕೆ ಹೇಳಿದ್ದು ಬ್ಯಾಡ ಅಂತ. ನಾನು ಹೇಳೋ ಮಾತು ಒಂದನ್ನ ಕೇಳ್ತೀಯ ನೀನು? ಹಿಂಗೆ ಯಾವಾಗ್ಲೂ ಹಠ ನಿಂದು. ನೀನ್ ಹಠ ಹಿಡ್ದಾಗೆಲ್ಲ ಅದೇನಾನ ಒಂದು ಅನಾಹುತ ಆಯ್ತಾನೆ ಇರ್ತೈತೆ. ಅಯ್ಯೋ ಕಮ್ಲಿ, ಎದ್ದೇಳವಿ. ನೋಡು, ನೀನ್ ಮಾಡಿ ಸೇವೆ ಎಲ್ಲ ಸಾಕು. ಸುಮ್ಕೆ ಬಾ. ನಿಂಗೆ ಯಾವ್ದೇ ಕಾರಣಕ್ಕೂ ಸೇವೆ ನಿಲ್ಬಾರ್ದು. ಗಾಬರಿ ಆಗ್ಬೇಡ. ನಂಗೇನು ಆಗಕ್ಕಿಲ್ಲ. ನೀನೋಸಿ ಸುಮ್ಕೆ ಇರು.
ಏನು? ಸರ. ಆಹಾ ಆಹಾ. ಏನಾಯ್ತು ಸರ್? ನೀವು ಸರ್ ಅನ್ನೋದನ್ನ ಉತ್ತರ ಕರ್ನಾಟಕದ ದಾಟಿಲಿ ಸರ ಅಂತ ಕೂಗಿದ್ರೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ ಕಮಲಿ ಅವರೇ? ಸರ, ವಾವ್. ಅಯ್ಯೋ ಸರ್, ಸರ ಸಿಕ್ಕಾಕೊಂಡೈತೆ ಅಂತ. ಓ, ಈ ಸರನಾ? ಈ ಸರನೆಯ. ಅಯ್ಯೋ ಅಯ್ಯಯ್ಯೋ, ಏನಾಯ್ತು ಸರ್? ಅಲ್ಲ, ಒಬ್ಬನೇ ಗಂಡು ಹುಡುಗ ಸಿಕ್ಕಾಕೊಂಡಿದ್ದೀನಿ ಅಂತ ಬಟನ್ ಬಿಚ್ತಾ ಇದ್ದೀರಲ್ಲ, ಏನು ನಿಮ್ಮ ಉದ್ದೇಶ? ಸರ್, ನಿಮ್ದು ಅತಿ ಆಯ್ತು ಅನ್ಸ್ತಾ ಇಲ್ವಾ? ಮತ್ತಿನ್ನೇನು, ನೀವು ಸರ ಸಿಕ್ಕಾಕೊಂಡಿದ್ದಕ್ಕೆ ಭಯ ಪಟ್ಕೊಂಡು ಎಂಜಿಲೆಲ್ಲ ನುಂಗಿದ್ರಿ. ಗುರಾಯಿಸ್ಬೇಡಿ, ಸರಿ ಬಿಡಿ, ನಾನೇ ತೆಗಿತೀನಿ. ಬೇಡ ಸರ್, ನಾನೇ ತೆಗಿತೀನಿ. ಹೊಂದಾಣಿಕೆ ಇಲ್ಲ ಅಂದ್ರೆ ಸಂಸಾರ ಕಷ್ಟಪ್ಪ. ಏನು? ಅದು ಹೊಂದಾಣಿಕೆ ಇಲ್ಲ ಅಂದರೆ ಸರ ಬಿಡಿಸೋದು ಕಷ್ಟ ಅಂತಂದೆ. ಸರಿ, ನೀವು ರೆಸ್ಟ್ ತಗೊಳ್ಳಿ. ನಿಮ್ಗೇನಾದರೂ ಬೇಕಂದ್ರೆ ನನಗೆ ಹೇಳಿ, ಬೇಕಂದ್ರೆ ನಾನು ಇಲ್ಲೇ ಮಲ್ಕೋತೀನಿ. ಬೇಡ ಸರ್, ನಿಂಗೆ ನೋಡ್ಕೊತಾಳೆ. ಸರಿ, ಹೇಗೋ ನೀವು ಓಡಾಡದೇ ಇದ್ರೆ ಅಷ್ಟೇ ಸಾಕು. ಆ್ಯಂಡ್ ಓಡಾಡಿ ಈಗಿರೋ ಗಾಯನ ಇನ್ನೂ ಜಾಸ್ತಿ ಮಾಡ್ಕೊಬೇಡಿ. ರಾತ್ರಿ ಒಂದು ಹೊತ್ತಲ್ಲಿ ನಿಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದಾರೆ. ಅದನ್ನು ಊಟ ಮಾಡಕ್ ಮುಂಚೆ ತಗೋಬೇಕು, ಗೊತ್ತು ಸರ್? ಕರೆಕ್ಟ್. ಮತ್ತೆ ಒಂದೆರಡು ದಿನ ನೀವು ಚೆನ್ನಾಗಿ ರೆಸ್ಟ್ ಮಾಡಬೇಕು. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. ಅಯ್ಯಯ್ಯೋ ಇಲ್ಲಪ್ಪ. ಅಯ್ಯಯ್ಯೋ ಏನಿಲ್ಲಪ್ಪ, ನೀವು ಕೆಫೆಗೆ ಹೋಗ್ತಿಲ್ಲ ಅಷ್ಟೇ. ಒಂದೆರಡು ದಿನ ರೆಸ್ಟ್ ತಗೊಳ್ಳಿ. ನಾನು ಬೇಕಾದ್ರೆ ಕೆಫೆಗೆ ಹೋಗಿ ಮಾತಾಡ್ತೀನಿ. ಅಯ್ಯಯ್ಯೋ ಮಾರವ, ಬ್ಯಾಡ ಬ್ಯಾಡ. ಅಯ್ಯೋ, ಈಗ ಯಾಕೆ ನೀವು ಮಾರಮ್ಮನೆಲ್ಲ ಕರಿತಿದ್ದೀರಾ? ಇನ್ನೇನು ಸರ್, ಈಗಾಗಲೇ ಒಂದ್ಕಿತ ನೀವು ಅಲ್ಲಿಗೆ ಬಂದು ಮಾಡ್ರದ್ ಸಾಕು. ಮತ್ತೆ ಇನ್ನೇನು ಮಾಡಬೇಡಿ, ನಾನೇ ಓನರ್ ತಕ್ಕ ಮಾತಾಡ್ಕೊತೀನಿ. ಯಾಕೆ? ಏನು ಯಾಕೆ ನಗ್ತಿದ್ದೀರಾ? ಅಲ್ಲ, ನೀವು ನನ್ನ ಹತ್ರ ಮೊದಲಿನ ಥರನೇ ಮಾತಾಡ್ದಲ್ಲ, ಅದಕ್ಕೆ. ಎಲ್ಲಿ ಮಂಡಿ ಸೇವೆ ಮಾಡಿದವರು ಹಾಗೆ ನನ್ನ ಜೊತೆ ಮೌನವ್ರತನೂ ಕಂಟಿನ್ಯೂ ಮಾಡ್ತೀರೇನೋ ಅಂದ್ಕೊಂಡಿದ್ದೆ. ಬಟ್ ಸದ್ಯ ಸರಿ ಸರ್, ನೀವಿನ್ನೊಳ್ಳಿ. ಅರೆ, ಇದೇನಿದು ಹೌಸ್ಫುಲ್ ಬೋರ್ಡ್ ಇಟ್ಟಂಗೆ ಸಡನ್ ಆಗಿ ಹೋಗಿ ಸರ್ ಅಂತೀರಲ್ಲ? ಹೌದು ಸರ್, ನೀವಿಲ್ಲಿರೋದೇನ ನಿಮ್ಮ ಮನಿಕಂಗೆ ಗೊತ್ತಾದ್ರೆ ಸ್ಯಾನೆ ಕೋಪ ಮಾಡ್ಕೊತಾಳೆ. ನಮ್ಮ ನಿಕನ? ಅದ್ಯಾವಾಗಿಂದ? ನೀವಿಬ್ರು ಸ್ಯಾನೆ ಕ್ಲೋಸ್ ಆಗಿ ಜೊತೆಯಾಗಿ ಓಡಾಡ್ತಿದ್ರಲ್ಲ, ಅವಾಗಿಂದ. ಏನು? ಓಹೋ, ಏನು? ಇರಿ ವಾಸನೆ. ಏನ್ ವಾಸನೆ? ಇಲ್ಲಿ ಯಾರ ಹೊಟ್ಟೆನೋ ಉರಿತಾ ಇರೋ ವಾಸನೆ. ನಿಮಗ್ ಬರ್ತಿಲ್ವಾ? ನಾನು ಯಾಕೆ ಹೊಟ್ಟೆ ಅವ್ರು ಕಳ್ಳಿ ಸರ್? ಹಂಗೇನು ಇಲ್ಲ. ನಾನು ನೀವು ಅಂತ ಹೇಳಲೇ ಇಲ್ವಲ್ಲ. ಅಲ್ಲ, ನಿಮ್ಗೆ ಹೊಟ್ಟೆ ಉರಿ ಇಲ್ಲ ಅಂದ್ರೆ ಅನೇಕನ ಹೆಸರನ್ನ ನಮ್ಮಿಬ್ರು ಮಧ್ಯ ಯಾಕೆ ತಂದ್ರಿ? ಮತ್ತ ಅವಳು ಯಾಕೆ ನಮ್ಮಿಬ್ರು ಮಧ್ಯ ಏನೋ
ಏನೂ ಇಲ್ಲ ಸರ್, ನೀವು ಮೊದಲಿನಿಂದ ಹೊರಡಿ, ನಾನು ಮನಿಕತ್ತೀನಿ. ಹಸಿನಿ, ನೈವೇದ್ಯಕ್ಕೆಲ್ಲ ರೆಡಿನಾ? ಹ್ಞೂ ಅತ್ತೆ, ಆಗ್ತಾ ಇದೆ. ಬೇಗ ರೆಡಿ ಮಾಡ್ಕೋ. ರಚನಾ, ತೋರಣ ಸರಿಯಾಗಿ ಕಟ್ಟಿದಾರಾ? ನೋಡ್ತೀನಮ್ಮ. ಸರಿಯಾಗಿ ಚೆಕ್ ಮಾಡ್ಕೋ. ಅಮ್ಮ ರೆಡಿ. ರಚನಾಗೆ ತೋರಣ ಸರಿಯಾಗಿ ಕಟ್ಟಿದ್ಯಾ ಚೆಕ್ ಮಾಡಕ್ ಹೇಳ್ದೆ, ಒಂದ್ಸತಿ ನೀನು ಚೆಕ್ ಮಾಡ್ಬಿಡ. ಸರಿ ಅಮ್ಮ. ನೀವೆಲ್ಲಿಗೆ ಹೊರಟ್ರಿ? ಇವತ್ತು ನೀವು ಎಲ್ಲೂ ಹೋಗೋ ಹಾಗಿಲ್ಲ, ಮನೇಲೇ ಇರಬೇಕು, ಗೊತ್ತಾಯ್ತಾ? ಓಕೆ ಮೇಡಮ್, ಫುಲ್ ಡೇ ಮನೇಲಿ. ಕೆಲ್ಸವ್ರಿಗೆ ಪೂಜೆಗೆ ರೆಡಿ ಮಾಡು ಅಂದ್ರೆ ಏನು ರೆಡಿ ಮಾಡಿಲ್ಲ. ಬಿಡು, ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ತಿದ್ಯಾ? ನಡಿ ನೀನು ಹೋಗು. ನಮ್ಮ ಅಮ್ಮಂಗೆ ನಾನು ಹೆಲ್ಪ್ ಮಾಡ್ತಿದ್ದೀನಿ, ಇದ್ರಲ್ಲೇನಿದೆ? ಪರವಾಗಿಲ್ಲ ಬಿಡು, ನಾನು ನೋಡ್ಕೋತೀನಿ. ನೋ 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 ನೋ, ನೀವು ಆರಾಮಾಗಿ ಕುತ್ಕೊಳ್ಳಿ, ನಾನು ಇದನ್ನೆಲ್ಲ ರೆಡಿ ಮಾಡಿ ಆಮೇಲೆ ನಾನು ಕರಿತೀನಿ, ಓಕೆನಾ? ನಾನು ಆರಾಮಾಗಿರ್ಬೇಕು ಅಂದ್ರೆ ನೀನ್ ಹಸೆ ಮನೆ ಏರ್ಬೇಕು. ಅಯ್ಯೋ, ಇದ್ಯಾವ ಲಾಜಿಕ್ ಮಾ? ಮತ್ತೆ ಇದನ್ನೆಲ್ಲ ನೋಡ್ಕೊಳಕ್ ನಂಗೆ ಸೊಸೆ ಬೇಡ್ವಾ? ಅದಕ್ಕೆ ಹಾಸನಿ ಅಡ್ಗೆ ಇದಾರಲ್ಲ. ಅಡ್ಗೆ ಮನೆ ನೋಡ್ಕೊಳ್ಳೋಕೆ ಹಿರಿ ಸೊಸೆ, ಇದನ್ನೆಲ್ಲ ಅರೇಂಜ್ ಮಾಡೋಕೆ ಕಿರಿ ಸೊಸೆ. ಆಗ ನಿಮ್ಮಮ್ಮ ಆರಾಮಾಗಿ ಕೂರ್ಬೋದು ನೋಡು. ಓಹೋ, ಹಾಗೆ. ಇನ್ನೂ ಮದ್ವೆ ಬೇಡ ಅಂತ ಹಠ ಮಾಡ್ಬೇಡ್ವೋ ರಿಷಿ. ನೋಡು, ಮುಂದಿನ ವರ್ಷ ಗಣೇಶ ಹಬ್ಬಕ್ಕೆ ನೀನು ನಿನ್ ಹೆಂಡತಿ ಒಟ್ಟಿಗೆ ಇರ್ಬೇಕು, ಸರಿನಾ? ಸರಿ, ನಮ್ಮ ನೀವು ಹೇಗೆ ಹೇಳ್ತಿರೋ ಹಾಗೆ. ಹಾಗಾದ್ರೆ ನಾನ್ ತೋರ್ಸಿದ ಹುಡುಗಿನೇ ಮದ್ವೆ ಆಗ್ತೀಯ ಅಲ್ವಾ? ಮಮ್ಮ, ನೀವು ಹುಡುಗಿನ ಮಾತ್ರ ಹುಡುಕಿ, ನಾನು ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ. ತರ ಹಬ್ಬದ ದಿನ ನೀನು ಹೀಗಿದ್ರೆ ಹೇಗೆ? ನಮ್ಮ ಮನೇಲಿ ಹಬ್ಬದ ವಾತಾವರಣ ಇದೆಯೇನ್ರಿ? ನೋಡಿ, ಹೀಗಿತ್ತ ನಮ್ಮನೆ. ಹಬ್ಬ ಅಂತಂದ್ರೆ ಎಲ್ರೂ ಒಟ್ಟಿಗೆ ನಗ್ನಗ್ತಾ ಖುಷಿ ಖುಷಿಯಾಗಿರ್ಬೇಕು. ಆದ್ರೆ ನಮ್ಮನೇಲಿ ಆ ದಿನಗಳೆಲ್ಲ ಮುಗ್ದೋಯ್ತು. ಆ ದಿನಗಳನ್ನೆಲ್ಲ ನೆನೆಸ್ಕೊಂಡು ಈಗ ಸಂತೋಷ ಪಡಬೇಕು ಅಷ್ಟೆ. ಹಾಗೇನೂ ಇಲ್ಲ ತಾರ. ರಿಷಿ ಒಬ್ಬ ತಗೊಂಡಿದ್ದ ನಿರ್ಧಾರಕ್ಕೆ ನಾವೆಲ್ಲರೂ ಎಷ್ಟು ಕಷ್ಟ ಅನುಭವಿಸ್ತಾ ಇದೀವಿ ನೋಡಿದ್ರ. ಅವನೊಬ್ಬ ಆ ಕಮಲಿನ ಬಿಟ್ಟು ಈ ಮನೆಗೆ ಬಂದ್ರೆ ನಾವೆಲ್ಲರೂ ಎಷ್ಟು ನೆಮ್ಮದಿಯಾಗಿರ್ಬೋದು. ತಾರ ಪ್ಲೀಸ್ ನೋಡು, ಹಬ್ಬಕ್ಕೆ ಅಂತ ಅವ್ನ ಮನೆಗೆ ಬಂದೇ ಬರ್ತಾನೆ. ಅವ್ನು ಬಂದ್ಮೇಲೂ ಈಗೆಲ್ಲ ಮಾತಾಡಿ ಅವ್ನ ಮನಸ್ಸು ನೋಯಿಸ್ಬೇಡ. ನಾನು ಅವನು ನೋಯಿಸ್ತಾ ಇಲ್ಲ ರೀ, ನೊಂದಿರೋಳು ನಾನು. ಇಷ್ಟಕ್ಕೂ ಅವನಿಗೆ ನಮ್ಮ ಮನೆ ಬಗ್ಗೆ ಕಾಳಜಿ ಇದ್ದಿದ್ರೆ, ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತಿದ್ದ. ಬರ್ತಾನೆ ತಾರ, ಇನ್ನೇನು ಬರ್ತಾನೆ, ಇನ್ನೇನು ಚಿಂತೆ ಮಾಡಬೇಡ.
ಗಣೇಶ ಹಬ್ಬನ ಅವ್ನು ಖಂಡಿತ ಮಿಸ್ ಮಾಡ್ಕೊಳಲ್ಲ. ಇಲ್ಲ ರೀ, ನನ್ಗೆ ಯಾಕೋ ಅವ್ನು ಬರ್ತಾನೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಹಾಗೆ ಅನ್ಕೋತೀಯ ತಾರ? ನಾನು ಆಗಲೇ ಫೋನ್ ಮಾಡಿದ್ದೆ, ಅವ್ನು ಪಿಕ್ ಮಾಡಲಿಲ್ಲ. ಏನೋ ಬ್ಯುಸಿ ಇದ್ದ ಅನ್ಸುತ್ತೆ, ಅದಕ್ಕೆ ಪಿಕ್ ಮಾಡಿರಲ್ಲ. ನೀನು ಅಷ್ಟಕ್ಕೆ ಅವ್ನು ಬರೋಲ್ಲ ಅನ್ಕೋತೀಯ ತಾರ? ಇನ್ನೊಂದ್ಸರಿ ಟ್ರೈ ಮಾಡು.